ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನು ಅಭಿಮನ್ಯುವಿಗಾಗಿ ದುಃಖಿಸಿದುದು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾಪರಾಕ್ರಮೆಯು ರಥಿಕಾಗ್ರೇಸರನು ಆದ ಆ ಸುಭದ್ರಾ ಕುಮಾರನು ಹತನಾಗಿ ಬಿದ್ದ ಕೂಡಲೇ ರಥಿಕರೆಲ್ಲರೂ ಮುಂದಿನ ಯುದ್ಧ ಸನ್ನಾಹಗಳನ್ನು ಬಿಟ್ಟು ಬಿಲ್ಲನ್ನು ಕೆಳಗಿಟ್ಟು ಯುದ್ಧ ಕವಚಗಳನ್ನು ಕಳಚಿ ಯುಧಿಷ್ಠಿರನನ್ನು ಸುತ್ತಿ ಮುತ್ತಿ ಕುಳಿತರು. ಅಭಿಮನ್ಯುವು ನಡೆಸಿದ ಯುದ್ಧ ಕ್ರಮವನ್ನು ಕೊನೆಗೆ ಅವನಿಗುಂಟಾದ ಸ್ಥಿತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಎಲ್ಲರೂ ಚಿಂತಾಕ್ರಾಂತರಾಗಿದ್ದರು. ಆಗ ಯುಧಿಷ್ಠಿರನು ತನ್ನ ತಮ್ಮನ ಮಗನಾದ ಆ ವೀರ ಬಾಲಕನ ಮರಣಕ್ಕಾಗಿ ಬಹಳ ವ್ಯಸನದಿಂದ ವಿಲಪಿಸತೊಡಗಿದನು. ಆಹಾ, ಈ ನಮ್ಮ ಕುಮಾರನು ಕೃಪಾಶಲ್ಯರನ್ನು, ರಾಜನಾದ ದುರ್ಯೋಧನನನ್ನು, ಮಹಾಧನುರ್ಧಾರಿಗಳೆನಿಸಿದ ದ್ರೋಣ ಅಶ್ವತ್ಥಾಮರನ್ನು, ಇನ್ನೂ ಎಷ್ಟೋ ಮಂದಿ ಮಹಾರಥರನ್ನು ಏಕಾಕಿಯಾಗಿ ಜಯಿಸಿದನು. ನನಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಅನೇಕ ಶತ್ರುಗಳನ್ನು ಕೊಂದು ನಿರಂಕುಶವಾಗಿ ಆ ದ್ರೋಣನ ವ್ಯೂಹ ಮಧ್ಯವನ್ನು ಪ್ರವೇಶಿಸಿದನು. ಅಂತಹ ಮಹಾರಥನು ರಣರಂಗದಲ್ಲಿ ಸತ್ತು ಮಲಗುವಂತಾಯಿತೆ. ಆ ದ್ರೋಣನ ಕಡೆಯವರೇನು ಸಾಮಾನ್ಯರೇ? ಅಸ್ತ್ರಗಳಲ್ಲಿ ಸುಶಿಕ್ಷಿತರು, ಯುದ್ಧ ಸಮರ್ಥರು, ಮಹಾಧನುರ್ಧಾರಿಗಳು, ಬಲಾಢ್ಯರು, ಕುಲಶೀಲ ಗುಣಗಳಲ್ಲಿಯೂ ಪೌರುಷದಲ್ಲಿಯೂ ಪ್ರಖ್ಯಾತಿಗೊಂಡವರು. ಅಂತಹವರನ್ನೆಲ್ಲ ಮುಖ್ಯ ಸ್ಥಾನಗಳಲ್ಲಿರಿಸಿ ದ್ರೋಣನು ರಚಿಸಿದ ಆ ಪದ್ಮ ವ್ಯೂಹವನ್ನು ಭೇದಿಸುವುದು ದೇವತೆಗಳಿಗೂ ಶಕ್ತವಲ್ಲ. ಅಂತಹ ವ್ಯೂಹವನ್ನು ಹಿಂದೆ ನಾವು ಯಾರೂ ನೋಡಿದುದಿಲ್ಲ. ಅಭಿಮನ್ಯುವು ಅಂತಹ ವ್ಯೂಹವನ್ನು ಭೇದಿಸಿಕೊಂಡು ದನಗಳ ಮಂದೆಯಲ್ಲಿ ಪ್ರವೇಶಿಸಿದ ಸಿಂಹದಂತೆ ಅದರ ಮಧ್ಯದಲ್ಲಿ ಪ್ರವೇಶಿಸಿ ಎಷ್ಟೋ ತರದ ಯುದ್ಧ ಕ್ರಿಯೆಗಳನ್ನು ನಡೆಸಿದನು. ಎಷ್ಟೋ ಶೂರರನ್ನು ಸಂಹರಿಸಿದನು. ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರಾದ ಎಷ್ಟೋ ಮಂದಿ ವೀರರು ಅವನಿಂದ ಪರಾಜಿತರಾಗಿ ಓಡಿಹೋದರು. ನಮಗೆ ಪರಮ ವೈರಿಯಾದ ದುಶ್ಯಾಸನನನ್ನು ಮೂರ್ಛೆಗೊಳಿಸಿ ಹಿಂತಿರುಗುವಂತೆ ಮಾಡಿದನು. ಅಂತಹವನು ಅತ್ಯಲ್ಪನಾದ ಆ ದುಶ್ಯಾಸನನ ಮಗನ ಕೈಯಿಂದ ಹತನಾಗಿ ಯಮಪುರಿಯನ್ನು ಸೇರಿದನೆ. ಅಭಿಮನ್ಯುವು ಹತನಾದ ಮೇಲೆ ಹೇಗೆ ತಾನೇ ನಾನು ಅರ್ಜುನನಿಗೆ ಮುಖವನ್ನು ತೋರಿಸಲಿ? ಪುತ್ರನನ್ನು ಕಾಣದ ಆ ಸುಭದ್ರೆಯ ಮುಖವನ್ನಾದರೂ ನಾನು ಹೇಗೆ ನೋಡಲಿ? ಅವನನ್ನು ನೋಡಬೇಕೆಂದು ಆತುರ ಪಡುವ ಸುಭದ್ರೆಯು ಕರುವನ್ನು ಕಳೆದುಕೊಂಡ ಹಸುವಿನಂತೆ ಪುತ್ರ ವಿಯೋಗದಿಂದ ಉಂಟಾದ ಈ ಸಂಕಟವನ್ನು ಹೇಗೆ ಸಹಿಸುವಳು? ನಾನು ಆ ಕೃಷ್ಣಾರ್ಜುನರ ಬಳಿಗೆ ಹೋದಾಗ ಅವರಿಗೆ ನಿಸ್ಸಂಕೋಚವಾಗಿ ಈ ಅನುಚಿತ ವಾರ್ತೆಯನ್ನು ಹೇಗೆ ತಾನೇ ತಿಳಿಸಲಿ? ಅಯ್ಯೋ, ಈ ಅನರ್ಥಕ್ಕೆ ನಾನೇ ಕಾರಣವಲ್ಲವೇ? ಆ ಸುಭದ್ರೆಗೂ ಕೃಷ್ಣಾರ್ಜುನರಿಗೂ ಇಂತಹ ಸಂಕಟವನ್ನು ತಂದಿಡಲು ನಾನೇ ಮೂಲವಾದೆನು. ಸ್ವಾರ್ಥಪರನಾಗಿ ನಾನು ನನ್ನ ಹಿತವನ್ನು ಜಯವನ್ನು ಕೋರಿ ಈ ಅನರ್ಥವನ್ನು ತಂದಿಟ್ಟೆನು. ಲೋಕದಲ್ಲಿ ಹೀಗೆ ಲೋಭ ಮೋಹಗಳಿಂದ ಪ್ರವರ್ತಿಸತಕ್ಕವನು ಮುಂದೆ ಬರುವ ದೋಷವನ್ನು ಅರಿಯಲಾರನು. ಮರದ ಮೇಲಿನ ಜೇನಿಗಾಗಿ ಆಸೆ ಪಡತಕ್ಕವನು ಕೆಳಗಿರುವ ಅಗಾಧವಾದ ಕಮರಿಯನ್ನು ನೋಡುವನೇ? ಅಯ್ಯೋ, ಪೂಜ್ಯ ವಸ್ತುಗಳಲ್ಲಿಯೂ ಶಯನಾಸನಗಳಲ್ಲಿಯೂ ವಸ್ತ್ರಾಭರಣಗಳಲ್ಲಿಯೂ ಯಾವನನ್ನು ನಾವು ಆಧರಿಸಬೇಕಾಗಿದ್ದಿತೋ ಅಂತಹ ಸುಕುಮಾರನಾದ ಬಾಲನನ್ನು ಯುದ್ಧರಂಗಕ್ಕೆ ದೂಡಿದೆವಲ್ಲವೇ? ಇನ್ನೂ ತರುಣ ವಯಸ್ಸುಳ್ಳ ಆ ಬಾಲಕನು ಯುದ್ಧ ಕ್ರಮದಲ್ಲಿ ಅಷ್ಟಾಗಿ ಪರಿಚಯವಿಲ್ಲದವನು. ಅಂತಹವನು ಬಹಳ ಇಕ್ಕಟ್ಟಾದ ಮತ್ತು ಹಳ್ಳತಿಟ್ಟಾದ ಪ್ರದೇಶದಲ್ಲಿ ಸಾಧುವಾದ ಕುದುರೆಯಂತೆ ಅಲ್ಲಿ ಹೇಗೆ ತಾನೇ ಕ್ಷೇಮದಿಂದಿರುವನು? ಈಗ ನಾವು ಅವನೊಡನೆ ಇದೇ ರಣಭೂಮಿಯಲ್ಲಿ ಸತ್ತು ಮಲಗದಿದ್ದರೆ ಕೋಪದಿಂದ ಜ್ವಲಿಸುವ ಅರ್ಜುನನ ದುಃಖಿತವಾದ ಕಣ್ಣಿನಿಂದ ದಗ್ಧರಾಗುವೆವು. ಆ ಅರ್ಜುನನು ಲೋಭವಿಲ್ಲದವನು, ಧೀಮಂತನು, ಕಾರ್ಯಕ್ಕೆ ಲಜ್ಜಿಸತಕ್ಕವನು, ಕ್ಷಮಾಶೀಲನು, ರೂಪವಂತನು, ಬಲಾಢ್ಯನು, ಬಲವಾದ ಮೈಕಟ್ಟುಳ್ಳವನು, ಸಜ್ಜನರನ್ನು ಮಾನಿಸತಕ್ಕವನು, ಧೀರನು, ಎಲ್ಲರಿಗೂ ಪ್ರಿಯನು, ಸತ್ಯ ಪರಾಕ್ರಮವುಳ್ಳವನು. ಅವನ ಅದ್ಭುತ ಕಾರ್ಯಗಳನ್ನು ದೇವತೆಗಳು ತಮ್ಮ ಬಾಯಿಂದ ಕೊಂಡಾಡುವರು. ಆ ದೇವತೆಗಳಿಗಾಗಿ ಅವನು ನಿವಾತ ಕವಚರನ್ನು ಕಾಲಕೇಯರನ್ನು ಕೊಂದನು. ಹಿರಣ್ಯಪುರವಾಸಿಗಳು ದೇವೇಂದ್ರನಿಗೆ ವೈರಿಗಳು ಆದ ಪೌಲೋಮರನ್ನು ಅವರ ಸಮಸ್ತ ಪರಿವಾರಗಳೊಡನೆ ಎವೆಹಾರಿಸುವಷ್ಟು ಹೊತ್ತಿನಲ್ಲಿ ಕೊಂದು ತೀರಿಸಿಬಿಟ್ಟನು. ಶತ್ರುಗಳೇ ಬಂದು ತನ್ನಲ್ಲಿ ಅಭಯವನ್ನು ಕೋರಿದರೂ ಅವರಿಗೂ ಅಭಯವನ್ನು ಕೊಡತಕ್ಕವನು. ಇಂತಹ ಉತ್ತಮ ಗುಣವುಳ್ಳ
ಆ ಅರ್ಜುನನ ಒಬ್ಬ ಕುಮಾರನನ್ನು ನಾವು ಅಪಾಯದಿಂದ ರಕ್ಷಿಸಲಾರದೆ ಹೋದೆವಲ್ಲ. ಕೌರವರಿಗೆ ಏನೋ ಒಂದು ದೊಡ್ಡ ಅನರ್ಥ ಕಾಲವು ಪ್ರಾಪ್ತವಾಗಿದೆ. ಪುತ್ರವಧದಿಂದ ಕೋಪಗೊಂಡ ಅರ್ಜುನನು ಕೌರವರಲ್ಲಿ ಇನ್ನು ಮೇಲೆ ಯಾರನ್ನೂ ಉಳಿಸುವ ಹಾಗಿಲ್ಲ. ಆ ದುರ್ಯೋಧನನು ಅತ್ಯಂತ ಹೀನನು. ತನಗಿಂತಲೂ ಕ್ಷುದ್ರ ಬುದ್ಧಿಯುಳ್ಳ ಜನರನ್ನೇ ಸಹಾಯಕ್ಕಾಗಿ ಕಟ್ಟಿಕೊಂಡಿರತಕ್ಕವನು. ತನ್ನವರನ್ನೇ ಕೆಡಿಸತಕ್ಕ ಕ್ರೂರ ಬುದ್ಧಿಯುಳ್ಳವನು ಆ ದುರ್ಯೋಧನನು. ಈಗ ತಾನು ಮಾಡಿದ ಕಾರ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟು ತನ್ನ ಪ್ರಾಣವನ್ನೊಪ್ಪಿಸುವ ಕಾಲವು ಬಂದು ಬಿಟ್ಟಿತು. ಎಲೈ ವೀರರೇ, ಈಗಿನ ಯುದ್ಧದಲ್ಲಿ ಜಯವಾದರೂ ನನಗೆ ಪ್ರೀತಿಕರವಲ್ಲ. ರಾಜ್ಯದಲ್ಲಿಯೂ ನನಗೆ ಆಶೆಯಿಲ್ಲ. ದೇವತ್ವವನ್ನು ನಾನು ಬಯಸುವವನಲ್ಲ. ದೇವತೆಗಳೊಡನೆ ಸಾಲೋಕ್ಯವಾದರೂ ನನಗೆ ಪ್ರಿಯವಲ್ಲ. ಅಪ್ರತಿಮ ವೀರ್ಯವುಳ್ಳ ಅರ್ಜುನ ಕುಮಾರನು ಹತನಾಗಿ ಬಿದ್ದಿರುವುದನ್ನು ನೋಡಿದ ಮೇಲೆ ನನಗೆ ಲೋಕವೇ ಬೇಡದಂತಾಗಿದೆ ಎಂದನು. ಇದು 51ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.